ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ಲಿ ಬಿಡ್ಲಿ, ನಿಮ್ಮ ವ್ಯಕ್ತಿನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ರೀಡಿಂಗ್ ನ ನೋಡ್ತೀರಾ ನಿಮಗೆ ರೆಸೊನೇಟ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನೀವು ಯೋಚನೆ ಮಾಡುವಂತ ವ್ಯಕ್ತಿಗಳು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂಡ್ ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ತುಂಬಾ ದಿನಗಳಿಂದ ಈ ಒಂದು ವಿಚಾರವಾಗಿ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ, ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ಅದ್ರ ಜೊತೆಗೆ ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ ಈ ಒಂದು ಕ್ಷಣದಲ್ಲಿ ಅನ್ನೋ ಒಂದು ರೀಡಿಂಗು. ಸೊ ಈ ಒಂದು ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ. ಸೊ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್. ಓಕೆ ಗೈಸ್, ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನೀವು ಯೋಚನೆ ಮಾಡುವಂತ ವ್ಯಕ್ತಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಮಿಸ್ ಮಾಡ್ತಾ ಇದ್ದಾರಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ತುಂಬಾ ಒಂದು ಡೆಸ್ಪರೇಟ್ ಎನರ್ಜೀಸ್ ಇದೆ ನಿಮ್ಮಿಬ್ರು ಮಧ್ಯ. ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ತುಂಬಾ ಡೆಸ್ಪರೇಟ್ ಆಗಿದ್ದಾರೆ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 7 ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, 7 ಆಫ್ ಸೋರ್ಡ್ಸ್, 2 ಆಫ್ ಸೋರ್ಡ್ಸ್, 6 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಕಪ್ಸ್, ಅದ್ರ ಜೊತೆಗೆ 3 ಆಫ್ ವ್ಯಾಂಡ್ಸ್. ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಟು ಬಿ ಫ್ರ್ಯಾಂಕ್ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನಿಮ್ಮನ್ನ ಹೊರತುಪಡಿಸಿ ದೇರ್ ಈಸ್ ಅ ಪರ್ಸನ್ ಅಂತ ಹೇಳ್ಬಹುದು. ಸೊ ನಿಮ್ಮನ್ನ ಹೊರತುಪಡಿಸಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ದೇರ್ ಈಸ್ ಅ ರಿಲೇಶನ್ಶಿಪ್. ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಅದ್ರ ಜೊತೆಗೆ ಬೇರೆಯವ್ರ ಜೊತೆಗೂ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಬೇರೆಯವ್ರ ಜೊತೆಗೂ ಕೂಡ ಅವರು ಸಂಬಂಧದಲ್ಲಿದ್ದಾರೆ. ನಿಮ್ಮ ಇಬ್ಬರ ಮಧ್ಯೆ ದೇರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಹೇಳ್ಬೋದು. ಸೊ ಅಥವಾ ಇನ್ನೊಂದು ನಂಗೇನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಇರಬಹುದು, ಅಥವಾ ಅವ್ರಿಗೆ ಮ್ಯಾರೇಜ್ ಸೆಟ್ ಆಗಿರಬಹುದು, ಅಥವಾ ಅವರು ಬೇರೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ನಿಮ್ಮ ಜೊತೆಗೆ ಸಂಬಂಧದಲ್ಲಿ ಬಂದಿರಬಹುದು. ಈ ತರ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಇಬ್ರು ಕೂಡ ಬ್ಯಾಲೆನ್ಸ್ ಮಾಡೋದಿಕ್ ಆಗ್ತಾ ಇಲ್ಲ. ಈ ಕಡೆ ನೀವು, ಈ ಕಡೆ ಅವ್ರು ಬೇರೆಯವ್ರು ಯಾರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿನೂ ಕೂಡ ಬ್ಯಾಲೆನ್ಸ್ ಮಾಡೋದಿಕ್ ಆಗ್ತಾ ಇಲ್ಲ. ಸೊ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅಂತೂ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ನೀವಿಬ್ರು ಮಾತಾಡಿ ತುಂಬಾ ದಿನಗಳೇ ಆಗ್ತಾ ಇದೆ, ತುಂಬಾ ತಿಂಗಳುಗಳಾಗ್ತಾ ಇರ್ಬೋದು. ಐ ಥಿಂಕ್ ಮೋರ್ ದೆನ್ 3 months 4 months ಆಗ್ತಾ ಬಂದಿರಬಹುದು. ನೀವಿಬ್ರು ಸರಿಯಾಗಿ ಮಾತಾಡಿ ಕಮ್ಯುನಿಕೇಟ್ ಮಾಡಿ ಮೀಟ್ ಮಾಡಿ ಅಂಡ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ನೀಡ್ ಯು ಅಂತ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ಟ್ರಾಂಗ್ ಆಗಿ ನಿಮ್ಮ ಮೇಲೆ ಫೀಲಿಂಗ್ಸ್ ಅವ್ರಿಗೆ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ ಅಂತ ಹೇಳ್ಬಹುದು. ಸೊ ನಿಮ್ಮನ್ನ ಅವರ ಜೀವನದಲ್ಲಿ ಕಳ್ಕೊಳಕ್ ಅವ್ರು ಇಷ್ಟಪಡೋದಿಲ್ಲ. ಸೊ ಏನೇ ಬಂದ್ರೂ ಕೂಡ ಅವು ಒಂದು ವ್ಯಕ್ತಿಯ ಜೀವನದಲ್ಲಿ ನಾನು ಇರ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರಿಗೆ ನಾನು ಕೇರ್ ಮಾಡ್ಬೇಕು ಅಂಡ್ ಅವರೇ ನನಗೆ ಪ್ರೀತಿ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನನ್ನ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರಿಗೆ ಕೇರ್ ಮಾಡ್ಬೇಕು, ಲವ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು, ಮೋಟಿವೇಟ್ ಮಾಡ್ಬೇಕು. ಐ ಥಿಂಕ್ ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ಅವರ ಜೀವನದಲ್ಲಿ ಅವರ ಲೈಫ್ ಅಲ್ಲಿ ಏನೇ ಕಷ್ಟ ಬಂದ್ರು ಸುಖ ಬಂದ್ರು ಅವರ ಜೀವನದಲ್ಲಿ ನೀವು ಪಾರ್ಟ್ ಆಗಿದ್ದೀರಾ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಯಾವ ತರ ಫೀಲ್ ಆಗತ್ತೆ ಅಂದ್ರೆ, ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಾನು ಅವ್ರ ಕೈ ಹಿಡಿಬೇಕು, ಈ ತರ ಒಂದು ಫೀಲಿಂಗ್ಸ್ ನಾನು ನೋಡ್ತಾ ಇದ್ದೀನಿ. ಒಂದು ಜೆನ್ಯೂನ್ ಆಗಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಆನೆಸ್ಟಿ ಇದೆ ಅಂತ ಹೇಳ್ಬೋದು. ಈವನ್ ಅವ್ರ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ರೂ ಕೂಡ, ಅವರು ಬೇರೆ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ನಿಮ್ಮ ಬಗ್ಗೆ ತುಂಬಾ
ಹೆಮ್ಮೆ ಆಗತ್ತೆ, ಪ್ರೌಡ್ ಆಗತ್ತೆ. ಬಿಕಾಸ್ ಅವರ ಒಂದು ಸ್ಪೇಸ್ ನ ನೀವು ಯಾವತ್ತಿಗೂ ಹಾಳು ಮಾಡಿಲ್ಲ. ಇವನ್ ನಿಮ್ಗೂ ಕೂಡ ಗೊತ್ತಿದೆ ಅವ್ರು ಯಾರ ಜೊತೆಗಿದ್ದಾರೆ, ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಇವನ್ ಎಲ್ಲಾನು ಕೂಡ ನಿಮ್ಗೂ ಕೂಡ ಗೊತ್ತಿದ್ರು ಕೂಡ ಅವರಿಬ್ಬರ ಮಧ್ಯೆ ನೀವು ಹೋಗ್ತಾ ಇಲ್ಲ, ಅವರಿಬ್ಬರ ಮಧ್ಯೆ ನೀವೇನ್ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಸಂಬಂಧನ. ಅದನ್ನ ಅವ್ರು ನೋಡಿದಾಗ ತುಂಬಾನೇ ಫೀಲ್ ಆಗತ್ತೆ. ಹೌದು, ಅವರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ನಮ್ಮಿಬ್ಬರ ಸ್ಪೇಸ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ನಮ್ಮಿಬ್ಬರ ಪ್ರೈವೇಸಿನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಇಂಥ ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು. ಯಾಕಂತಂದ್ರೆ ಅವ್ರು ನನ್ ಕಷ್ಟ ಬಂದಾಗ, ಸುಖ ಬಂದಾಗ ಪ್ರತಿಯೊಂದು ಕ್ಷಣದಲ್ಲೂ ಅವ್ರು ನನ್ನ ಕೈ ಹಿಡಿದಿದ್ದಾರೆ. ನಾನು ಅವ್ರಿಗೆ ಅದೇ ರೀತಿ ಸಹಾಯ ಮಾಡಬೇಕು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ನಾನು ಎಲ್ಪ್ ಮಾಡಬೇಕು, ಈ ತರ ಮನೋಭಾವದಲ್ಲಿದ್ದಾರೆ. ಸೊ ಪೇಜ್ ಆಫ್ ಕಪ್ಸ್ ಇದೆ. ಸೊ ದಿಸ್ ಪರ್ಸನ್ ವಾಂಟ್ ಟು ಆಫರ್ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನ ಆಫರ್ ಮಾಡಬೇಕು ಅಂತ ಇದ್ದಾರೆ. ಸೊ ಅವರ ಜೀವನದಲ್ಲಿ, ಅವರ ಲೈಫ್ ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಯಾರ ಜೊತೆಗಿದ್ದಾರೋ ಆ ಒಂದು ಸಂಬಂಧ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ನಿಮ್ಮ ಸಂಬಂಧನು ಆ ಒಂದು ವ್ಯಕ್ತಿಗೆ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ಹ್ಯಾವಿಂಗ್ ದ ಥಾಟ್ ಆಫ್ ಗಿವಿಂಗ್ ಯು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಫರ್. ಸೊ ಇದು ನನ್ ಕಾಣಿಸ್ತಾ ಇದೆ. ಒಂದು ಪ್ರಪೋಸಲ್ ಕೊಡಬೇಕು ಅಂತ ಇದ್ದಾರೆ. ಅದು ಲಾಂಗ್ ಟರ್ಮ್ ವರ್ಗೂ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ, ಈ ಒಂದು ವ್ಯಕ್ತಿ ನಾನು ನಿನ್ನ ಜೀವನದಲ್ಲಿ ಇರ್ತೀನಿ ಅನ್ನೋದು ಆ ಒಂದು ವ್ಯಕ್ತಿ ನಿಮಗೆ ಪ್ರಾಮಿಸ್ ಮಾಡಬೇಕು ಅಂತ ಇದ್ದಾರೆ. ಸೊ ಜೆನ್ಯೂನ್ ಆಗಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ, ಆನೆಸ್ಟಿಯಿಂದ ಇದ್ದಾರೆ, ಲಾಯಲ್ ಆಗಿದ್ದಾರೆ. ಅಂಡ್ ಎಲ್ಲ ಒಂದು ಕಡೆ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯು. ಯಾಕಂತಂದ್ರೆ ತುಂಬಾ ತಿಂಗಳುಗಳಾಗಿದೆ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಶನ್ ಆಗಿ, ಮಾತುಕತೆ ಆಗಿ. ಯಾಕಂತಂದ್ರೆ ಅವರು ಅವ್ರ ಲೈಫ್ ಅಲ್ಲಿ ಬಿಸಿ ಇದ್ದಾರೆ, ಅಥವಾ ಅವ್ರಿಗೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ. ದಿಸ್ ಪರ್ಸನ್ ಇಸ್ ಮೇಕಿಂಗ್ ಟೈಮ್ ಟು ಟಾಕ್ ವಿತ್ ಯು. ಸೊ ಮುಂದೆ ಬರುವಂತ ದಿನಗಳು ಇದೆಲ್ಲಾನು ಕೂಡ ಅವ್ರಿಗೆ ಪ್ಲಾನ್ಸ್ ಇದೆ. ಸೊ ಅವರು ನಿಮ್ಗೆ ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ, ಭಾವನೆಗಳಿದೆ, ಅದೆಲ್ಲಾನು ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಥಾಟ್. ಅಂಡ್ ಕ್ವೀನ್ ಆಫ್ ವ್ಯಾನ್ಸ್ ಇದೆ. ಅವರ ಜೀವನದಲ್ಲಿ ನೀವು ಇದ್ದೀರಾ, ಬೇರೆಯವರು ಇದ್ದಾರೆ, ಒಂದು ಫೆಮಿನೈನ್ ಇದ್ದಾರೆ. ಸೊ ಆ ಒಂದು ಫೆಮಿನೈನು ನೀವು ಅವರ ಲೈಫಲ್ಲಿ ದಿಸ್ ಪರ್ಸನ್ ನೀಡ್ಸ್ ಯು ಬೋತ್. ನಿಮ್ಮಿಬ್ರು ಅವರ ಜೀವನದಲ್ಲಿ ಇರಬೇಕು ಅಂತ ಅವರು ಯಾವಾಗ್ಲೂ ಆಶಿಸ್ತಾರೆ. ಅಂಡ್ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವು ಒಪ್ಕೊಳ್ತೀರಾ ಇಲ್ವಾ ಅಥವಾ ರಿಜೆಕ್ಟ್ ಮಾಡ್ತೀರಾ ಅಂತ ಅವ್ರಿಗೂ ಕೂಡ ಭಯ ಇದೆ. ಬಟ್ ಡೆಫಿನೆಟ್ಲಿ ಅವರು ನಿಮ್ಮ ಕೈ ಬಿಡೋದಿಲ್ಲ ಅಂತ ಹೇಳ್ಬೋದು. ಎಸ್, ದಿಸ್ ಪರ್ಸನ್ ಈಸ್ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಅಂತಾನೆ ನಾನು ಹೇಳ್ತೀನಿ. ಬಿಕಾಸ್ ನೋಡಿ, ಅವ್ರ ಲೈಫಲ್ಲಿ ಬೇರೆಯವ್ರು ಇದ್ರೂ ಕೂಡ ಅವರು ನಿಮ್ಮ ಜೊತೆ ಕಮ್ಯುನಿಕೇಶನ್ ಬಂದಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದಾರೆ. ಬಿಕಾಸ್ ಅವರು ಪ್ರತಿಯೊಂದು ಸಂಬಂಧನ ಇಲ್ಲಿ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಕೆಟ್ಟ ಇಂಟೆನ್ಷನ್ಸ್ ಇಲ್ಲ. ಸೊ ನಿಮ್ಮ ಜೊತೆಗೆ ಲೈಕ್ ಫ್ಲರ್ಟ್ ಮಾಡಬೇಕು ಅಥವಾ ಟೈಮ್ ಪಾಸ್ ಮಾಡಬೇಕು ಈ ತರ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅವ್ರ ಲೈಫಲ್ಲಿ ಅವರ ವ್ಯಕ್ತಿಯ ಜೀವನದಲ್ಲಿ ಅವ್ರ ಹಸ್ಬೆಂಡೋ ವೈಫೋ ಅಥವಾ ಅವ್ರ ಲೈಫಲ್ಲಿ ಯಾರಿದ್ದಾರೆ ಅವರಷ್ಟೇ ಇಂಪಾರ್ಟೆನ್ಸ್ ನಿಮಗೂ ಕೂಡ ಕೊಡಬೇಕು ಅಂತ ಆ ಒಂದು ವ್ಯಕ್ತಿಗೆ ಇದೆ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿನ ಕಳ್ಕೊಳಕ್ ಹೋಗ್ಬೇಡಿ. ಸೊ ವಿಲ್ ಸಿ, ವೆಯ್ಟ್ ಮಾಡಿ ನೋಡಿ. ಎಲ್ಲ ಒಂದು ಕಡೆ ಅವರು ಶಾಶ್ವತವಾಗಿ ನಿಮ್ಮ ಜೊತೆಗೇನೆ ಬರಬಹುದು ಅಂತಾನೂ ಕೂಡ ನಾನು ಹೇಳ್ಬೋದು. ಬಟ್ ಅಶ್ಯೂರೆನ್ಸ್ ಕಮ್ಸ್ ಫ್ರಮ್ ಬೋತ್ ದ ಸೈಡ್ಸ್. ಸೊ ನೀವು ಅವ್ರ ಜೊತೆ ಹೇಗಿರ್ತೀರಾ ಅದರ ಮೇಲೆ ಡಿಪೆಂಡ್ ಆಗತ್ತೆ ನಿಮ್ಮಿಬ್ಬರ ಸಂಬಂಧ, ನಿಮ್ಮಿಬ್ಬರ ಫ್ಯೂಚರ್. ಸೊ ತಾಳ್ಮೆ ಇಟ್ಕೊಳ್ಳಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಕಾರ್ನೇಲಿಯನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಮಿಸ್ ಮಾಡ್ತಾ ಇದ್ದಾರಾ ನಿಮ್ಮನ್ನ ಅಂತ. ಸೊ ಲೆಟ್ಸ್ ಸಿ. ಸೊ ಬಾಟಮ್ ಆಫ್ ದಿ ಕಾರ್ಡ್, ವಾವ್, ಜಡ್ಜ್ಮೆಂಟ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಜಡ್ಜ್ಮೆಂಟ್ ಇದೆ. ಅಂಡ್ ಐ ಹ್ಯಾವ್ 8 ಆಫ್ ವ್ಯಾಂಡ್ಸ್, ಐ ಹ್ಯಾವ್ 7 ಆಫ್ ಪೆಂಟಿಕಲ್ಸ್, ಓಕೆ, ಏಸ್ ಆಫ್ ಕಪ್ಸ್, ಏಸ್ ಆಫ್ ಸೋರ್ಡ್ಸ್, 5 ಆಫ್ ಸೋರ್ಡ್ಸ್, ಅದ್ರ ಜೊತೆಗೆ ಕಿಂಗ್ ಆಫ್ ವ್ಯಾಂಡ್ಸ್. ವಾವ್. ಸೊ 2 ಏಸ್ ಕಾರ್ಡ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಎಸ್, ಈ ಒಂದು ಕ್ಷಣದಲ್ಲಿ, ಈ ಒಂದು ಮೊಮೆಂಟ್ ಅಲ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಅಂತ ಹೇಳ್ತೀನಿ. ಸೊ ನಿಮ್ಮ ಜೊತೆಗೆ ಐ ಥಿಂಕ್ ಕೆಲವೊಂದು ಕಡೆ
ನೀವಿಬ್ರು ಸಪ್ರೇಷನ್ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಕೂಡ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ಅಥವಾ ಈ ಒಂದು ಸಂಬಂಧದಲ್ಲಿ ದೇರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ ದ ಸೆನ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಬಿಟ್ಟು ಬೇರೆ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅಲ್ಲ, ಅವರ ಫ್ಯಾಮಿಲಿ ಎಲ್ಲೋ ಒಂದು ಕಡೆ ಒಂದು ರಿಲೇಶನ್ಶಿಪ್ಗೆ ಅಪೋಸ್ ಮಾಡ್ತಾ ಇರ್ಬೋದು, ಪ್ರಾಬ್ಲಮ್ಸ್ ಮಾಡ್ತಾ ಇರ್ಬೋದು. ಸೊ ನಾನು ಅವರ ಚೂಸ್ ಮಾಡ್ಕೋ ಈ ತರ ಆಪ್ಷನ್ಸ್ ನಿಮ್ಮ ವ್ಯಕ್ತಿಗೆ ಕೊಡ್ತಾ ಇರ್ಬೋದು. ನಿಮ್ಮ ವ್ಯಕ್ತಿ ಎಲ್ಲಾ ಕಡೆನೂ ಫೈಟ್ ಮಾಡ್ತಾ ಇದ್ರೆ ನಿಮ್ಗೋಸ್ಕರ, ರಿಸ್ಕ್ ನ ತಗೊಳ್ತಾ ಇದ್ರೆ ನಿಮ್ಗೋಸ್ಕರ, ಅಂಡ್ ದೇ ನೀಡ್ ಯು ಇನ್ ದೇರ್ ಲೈಫ್ ಅಟ್ ಎನಿ ಕಾಸ್ಟ್. ಅವ್ರ ಜೀವನದಲ್ಲಿ ನೀವು ಇರ್ಲೇಬೇಕು, ಅವ್ರ ಜೀವನದಲ್ಲಿ ಏನೇ ಆಗ್ಲಿ ಬಿಡ್ಲಿ ಅವ್ರ ಲೈಫಲ್ಲಿ ನೀವು ಇರಬೇಕು. ಅದಕ್ಕೆ ನಾನು ಎಷ್ಟು ರಿಸ್ಕ್ ತಗೊಳ್ಬೇಕು, ಎಷ್ಟು ಚಾಲೆಂಜಿಂಗ್ ಅಕ್ಸೆಪ್ಟ್ ಮಾಡಬೇಕು, ಪ್ರತಿಯೊಂದಕ್ಕೂ ಈ ಒಂದು ವ್ಯಕ್ತಿ ರೆಡಿ ಇದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಬಿಕಾಸ್ 2 ಎಸ್ ಕಾರ್ಡ್ ಬಂದಿರೋದ್ರಿಂದ ಒಂದು ನ್ಯೂ ಚಾಪ್ಟರ್ ಓಪನ್ ಮಾಡಬೇಕು, ನಿಮ್ಮ ಜೊತೆಗೆ ಒಂದು ರಿಲೇಶನ್ಶಿಪ್ ನ ಮತ್ತೆ ರೀಬರ್ತ್ ಮಾಡಬೇಕು, ರೀಸ್ಟಾರ್ಟ್ ಮಾಡಬೇಕು. ನಿಮ್ಮಿಬ್ಬರ ಕನೆಕ್ಷನ್ ರೀಬರ್ತ್ ಆಗ್ತಾ ಇದೆ, ಹೀಲಿಂಗ್ ಆಗ್ತಾ ಇದೆ. ಸೊ ಜಡ್ಜ್ಮೆಂಟ್ ಇದೆ. ಸೊ ಡೆಫಿನೆಟ್ಲಿ ಇದೊಂದು ಡಿವೈನ್ ಕನೆಕ್ಷನ್ ಅಂತ ಹೇಳ್ಬಹುದು. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ, ದಿಸ್ ಕನೆಕ್ಷನ್ ಇಸ್ ಹ್ಯಾವಿಂಗ್ ಅ ಡಿವೈನ್ ಪವರ್. ಸೊ ಡಿವೈನ್ ಕನೆಕ್ಷನ್ ಇಂದಾನೆ ನೀವಿಬ್ರು ಸಪರೇಟ್ ಆಗಿರ್ಬೋದು, ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ ಆಕ್ಚುಲಿ. ಸೊ ಡೆಫಿನೆಟ್ಲಿ ರಿಯೂನಿಯನ್ ಆಗತ್ತೆ, ಸಪರೇಷನ್ ಆಗಿದ್ರೆ ಅಥವಾ ನಿಮ್ಮಿಬ್ರ ಮಧ್ಯೆ ಅಟ್ ಪ್ರೆಸೆಂಟ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದು ಖಂಡಿತ ಹೀಲ್ ಆಗಿ ಸಾರ್ಟ್ ಔಟ್ ಆಗತ್ತೆ, ಸಾಲ್ವ್ ಆಗತ್ತೆ. ಬಿ ಇನ್ ಪೇಷನ್ಸ್. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಟು ಗಿವ್ ಅ ಮ್ಯಾರೇಜ್ ಕಮಿಟ್ಮೆಂಟ್. ಸೊ ಮ್ಯಾರೇಜ್ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾರೆ ಈ ಒಂದು ವ್ಯಕ್ತಿಗೆ, ಈ ವ್ಯಕ್ತಿ ನನಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು, ಇವ್ರು ನನ್ನ ಮದ್ವೆ ಆಗ್ಬೇಕು, ಈ ತರದೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಂದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆ. ನಿಮ್ಗೆ ಆನ್ಸರ್ ಸಿಗೋಂತ ಸಮಯ ಆಲ್ರೆಡಿ ಬಂದಿದೆ ಅಂತ ಹೇಳ್ಬಹುದು. ಬಿಕಾಸ್ ಅಮೇಸಿಂಗ್ ಕಾರ್ಡ್ಸ್ ಎಲ್ಲಾನು ಕೂಡ ಮೇಜರ್ ಕಾರ್ಡ್ ಬಂದಿದೆ. ಸೊ ಡೆಫಿನೆಟ್ಲಿ ನೀವೇನ್ ಅನ್ಕೊಳ್ತಾ ಇದ್ರ ಪ್ರತಿಯೊಂದೂ ಕೂಡ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ನೀವು ಪಾಸಿಟಿವ್ ಇಂದ ಇದ್ದೀರಾ, ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ. 2 ಪಾಸಿಟಿವ್ ವೈಬ್ರೇಷನ್ ಇಸ್ ಮೇಕಿಂಗ್ ದಿಸ್ ಕನೆಕ್ಷನ್ ಇಂಪ್ರೂವೈಸ್. ಸೊ ತುಂಬಾ ಇಂಪ್ರೂವೈಸ್ ಆಗ್ತಾ ಇದೆ, ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ, ಪಾಸಿಟಿವಿಟಿಯಿಂದ ಕೂಡ್ತಾ ಇದೆ, ಹೀಲ್ ಆಗ್ತಾ ಇದೆ. ಅಂಡ್ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ, ರಿಯೂನಿಯನ್ ಆಗತ್ತೆ, ರೀಕನ್ಸಿಲೇಷನ್ ಆಗತ್ತೆ, ಮ್ಯಾರೇಜ್ ಆಗತ್ತೆ. ಸೊ ಏನ್ ಅನ್ಕೊಂಡಿದ್ರ ನಿಮ್ಮ ಲೈಫ್ ಅಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ನಂದು ಇದಾಗಬೇಕು ಅಂತ, ಡೆಫಿನೆಟ್ ಆಗಿ ಅದು ಮುಂದೆ ಬರುವಂತ ದಿನಗಳಲ್ಲಿ ಅದು ನಡೀತಾ ಇರೋದನ್ನ, ಆಗ್ತಾ ಇರೋದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಹೇಳ್ಬಹುದು. ಸೊ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, 5 ಆಫ್ ಸೋರ್ಡ್ಸ್ ಇದೆ. ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇಂಟ್ಯೂಯೇಟಿವ್. ಸೊ ಅವರ ಮನಸಾಕ್ಷಿನ ಮಾತ್ರ ಅವ್ರು ನಂಬ್ತಾರೆ. ಅವ್ರ ಮನಸ್ಸು ಹೇಳ್ತಾ ಇದೆ ಈ ಒಂದು ವ್ಯಕ್ತಿನ ಬಿಡೋದಿಕ್ ಹೋಗ್ಬೇಡ, ದಿಸ್ ಪರ್ಸನ್ ಇಸ್ ರೈಟ್ ಪರ್ಸನ್ ಟು ಯು. ಈ ತರದೆಲ್ಲಾನು ಕೂಡ ಅವರು ಅವರ ಮನಸ್ಥಿತಿ ಹೇಳ್ತಾ ಇದೆ ಅವ್ರಿಗೆ. ಆ ಒಂದು ಮನಸ್ಥಿತಿನ ನಂಬಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಈ ಒಂದು ಕನೆಕ್ಷನ್ ನ ಒಂದು ಆಕ್ಷನ್ ತಗೊಳ್ಬೇಕು, ಈ ಒಂದು ಕನೆಕ್ಷನ್ ಮೇಲೆ ಈ ಒಂದು ರಿಲೇಶನ್ಶಿಪ್ ನ ಇನ್ನು ಮುಂದೆ ತಗೊಂಡು ಹೋಗ್ಬೇಕು ಅಂತ ಈ ಒಂದು ವ್ಯಕ್ತಿಗೆ ಥಾಟ್ಸ್ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ವರ್ಕಿಂಗ್ ಆನ್ ದೇರ್ ಎಲ್ಲ ಒಂದ್ ಕಡೆ ಅವ್ರ ಲೈಫ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕರಿಯರ್ ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅವರು ಪ್ರತಿಯೊಂದ್ರಲ್ಲೂ ಕೂಡ ನಿಮ್ಮನ್ನ ಉಳಿಸ್ಕೊಳ್ಳೋಕೆ ದಾರಿನ ಅವ್ರು ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬಹುದು. ಯಾಕೆಂತಂದ್ರೆ ಅವರ ಲೈಫಲ್ಲಿ ನಿಮ್ಮ ಬಗ್ಗೆ ಪ್ರತಿಯೊಂದೂ ಕೂಡ ಗೊತ್ತಿದೆ, ಅವ್ರಿಗೂ ಕೂಡ ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ನಿಮಗೂ ಗೊತ್ತಿದೆ. ಅಂಡ್ ಪ್ರತಿಯೊಂದೂ ಕೂಡ ನಿಮ್ಮಿಬ್ಬರ ಮಧ್ಯೆ ದೇರ್ ಈಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಕಂಪ್ಯಾಟಬಿಲಿಟಿ. ನಿಮ್ಮ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಿದೆ, ಅವ್ರ ಬಗ್ಗೆ ಎಲ್ಲಾನು ಕೂಡ ಗೊತ್ತಿದೆ ನಿಮ್ಮಿಬ್ಬರ ಮಧ್ಯ. ಸೊ ದೇರ್ ಇಸ್ ನೋ ಸೀಕ್ರೆಟ್ಸ್. ಸೊ ಯಾವುದೇ ರೀತಿ ಸೀಕ್ರೆಟ್ಸ್ ಇಲ್ಲ ನಿಮ್ಮಿಬ್ಬರ ಮಧ್ಯೆ. ಎಲ್ಲಾ ವಿಚಾರಗಳನ್ನು ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಹೇಳಿದಾರೆ, ನೀವು ಕೂಡ ನಿಮ್ಮ ಜೀವನದಲ್ಲಿ ಏನೇನು ನಡೆದಿದೆ ಅದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ನೀವು ಹೇಳಿದ್ದೀರಾ. ಸೊ ಈ ಒಂದು ಕನೆಕ್ಷನ್ ನ ಈ ಒಂದು ವ್ಯಕ್ತಿ ಕಳ್ಕೊಳ್ಳೋಕ್ ಇಷ್ಟ ಇಲ್ಲ. ಅಂಡ್ ಇವಾಗ ನಿಮ್ಮ ವ್ಯಕ್ತಿ ಯೋಚನೆ ಮಾಡೋದೇನು ಅಂತ ಅಂದ್ರೆ, ದೇರ್ ಈಸ್ ಈ ಹಿಂದೆ ತುಂಬಾ ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ ನಿಮ್ಮ ವ್ಯಕ್ತಿ. ಅದು ಎಲ್ಲಾನು ಕೂಡ ಮರೆತು ನಿಮ್ಮ ಜೊತೆಗೆ ಒಂದು ರೀಸ್ಟಾರ್ಟ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದಾರೆ, ಯೋಚಿಸ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಆಕ್ಷನ್ ಕೂಡ ತಗೊಳ್ತಾ ಇದ್ದಾರೆ. ಸೊ ಜಡ್ಜ್ಮೆಂಟ್ ಇದೆ. ಸೊ ಯೂನಿವರ್ಸ್ ನಿಮಗೆ ಒಂದು ಅಪಾರ್ಚುನಿಟಿ ಕೊಡ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ. ಮತ್ತೊಂದ್ಸಲ ನೀವಿಬ್ರು ಈ ಒಂದು ಕನೆಕ್ಷನ್ ನ ಮುಂದೆ ತಗೊಂಡು ಹೋಗೋದಕ್ಕೆ. ಅಂಡ್ ಡೆಫಿನೆಟ್ಲಿ 8 ಆಫ್ ವ್ಯಾಂಡ್ಸ್ ಇದೆ. ಮುಂದೆ ಬರುವಂತ ದಿನಗಳಲ್ಲಿ ದೇರ್ ಈಸ್ ಅ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ನ ನಿಮ್ಮ ವ್ಯಕ್ತಿ ಕಡೆಯಿಂದ ನೀವು ಕೇಳ್ತೀರಾ. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ, ಎಸ್ ಡೆಫಿನೆಟ್ ಆಗಿ ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದಾರೆ, ಯೋಚನೆ ಮಾಡ್ತಾ ಇದಾರೆ ಟು ಗಿವ್ ಅ ಕಮಿಟ್ಮೆಂಟ್ ಟು ಗೆಟ್ ಮ್ಯಾರಿ ವಿತ್ ಯು. ಸೊ ಇದೆಲ್ಲ ಯೋಚನೆ ಮಾಡ್ತಾ ಇದಾರೆ, ಯೋಚಿಸ್ತಾ ಇದ್ದಾರೆ. ಬಟ್ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಮುಂದೆ ಬಂದು ಈ ಎಲ್ಲಾ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡ್ತಾರೆ. ಅಲ್ಲಿವರೆಗೂ ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ, ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.